ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗ 5ರಲ್ಲಿ ನಾವು ಬರುವಂತಹ ಪ್ರಶ್ನೆಗಳ ಬಗ್ಗೆ ನೋಡಿಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1, 2 ಮತ್ತು 4ರ ಹರಾತ್ಮಕ ಮಾಧ್ಯ. ಹರಾತ್ಮಕ ಮಾಧ್ಯವನ್ನು ಕಂಡುಹಿಡಿಯುವ ಸೂತ್ರ 2ab ಭಾಗಿಸು a ಪ್ಲಸ್ b. a ಮತ್ತು bಗಳು ಎರಡು ಸಂಖ್ಯೆಗಳಾಗಿರುತ್ತವೆ. a ಸಮ 2 ಇಲ್ಲಿ ಕೊಟ್ಟಿರತಕ್ಕಂಥ ಸಂಖ್ಯೆ, b ಸಮ 4. ಆದ್ದರಿಂದ ಹರಾತ್ಮಕ ಮಾಧ್ಯ h ಸಮ 2 ಗುಣಿಸು a ಅಂದರೆ 2, b ಅಂದರೆ 4, 2 ಗುಣಿಸು 2 ಗುಣಿಸು 4 ಭಾಗಿಸು 2 ಕೂಡಿಸು 4. ಆದ್ದರಿಂದ h ಸಮ 2 4 16 ಭಾಗಿಸು 2 ಕೂಡಿಸು 4 ಅಂದರೆ 6. ಇದನ್ನು ಸರಳ ರೂಪಕ್ಕೆ ಬರೆದಾಗ 2 8 16, 2 3 6, 3ನೇ 8. ಆದುದರಿಂದ ನಮ್ಮ ಉತ್ತರ a 3ನೇ 8. ಪ್ರಶ್ನೆ ಸಂಖ್ಯೆ 2 ನೋಡೋಣ. NCN ಇದರ ಬೆಲೆಯು. ನಮಗೆ ಗೊತ್ತಿದೆ NCRನ ಸೂತ್ರ ಸಮ n ಫ್ಯಾಕ್ಟೋರಿಯಲ್ ಭಾಗಿಸು n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಇಲ್ಲಿ r ಬದಲು n ಕೊಟ್ಟಿರೋದ್ರಿಂದ NCN ಸಮ n ಫ್ಯಾಕ್ಟೋರಿಯಲ್ ಭಾಗಿಸು n ಮೈನಸ್ n ಫ್ಯಾಕ್ಟೋರಿಯಲ್ ಗುಣಿಸು n ಫ್ಯಾಕ್ಟೋರಿಯಲ್. n ಮೈನಸ್ n ಅಂದರೆ 0 ಫ್ಯಾಕ್ಟೋರಿಯಲ್ ಆಗುತ್ತದೆ. ಯಾವುದರಿಂದ NCN ಸಮ n ಫ್ಯಾಕ್ಟೋರಿಯಲ್ ಭಾಗಿಸು 0 ಫ್ಯಾಕ್ಟೋರಿಯಲ್ ಗುಣಿಸು n ಫ್ಯಾಕ್ಟೋರಿಯಲ್. 0 ಫ್ಯಾಕ್ಟೋರಿಯಲ್ನ ಬೆಲೆ ನಮಗೆ ಗೊತ್ತಿದೆ, ಅದು 1. ಆದ್ದರಿಂದ n ಫ್ಯಾಕ್ಟೋರಿಯಲ್ ಭಾಗಿಸು n ಫ್ಯಾಕ್ಟೋರಿಯಲ್ ಸಮ 1 ಆಗುತ್ತೆ. NCN ಸಮ 1. ಆದ್ದರಿಂದ ನಮ್ಮ ಉತ್ತರ C 1. ಮುಂದಿನ ಪ್ರಶ್ನೆ ಸಂಖ್ಯೆ 3. ಒಂದು ಆಟವನ್ನು ಗೆಲ್ಲುವ ಸಂಭವನೀಯತೆ 6ನೇ 5 ಆದರೆ ಅದೇ ಆಟ ಸೋಲುವ ಸಂಭವನೀಯತೆ. ಗೆಲ್ಲುವ ಸಂಭವನೀಯತೆ ಸಮ P ಆಫ್ A ತೆಗೆದುಕೊಂಡರೆ ಅದೇ ಆಟವನ್ನು ಸೋಲುವ ಸಂಭವನೀಯತೆ ಅದರ ಪೂರಕ P ಆಫ್ A ಡ್ಯಾಶ್ ತೆಗೆದುಕೊಳ್ಳೋಣ. ನಮಗೆ ಗೊತ್ತಿರುವ ಸೂತ್ರ P ಆಫ್ A ಡ್ಯಾಶ್ ಸಮ 1 ಕಳೆ P ಆಫ್ A. ಆದುದರಿಂದ P ಆಫ್ A ಡ್ಯಾಶ್ ಸಮ 1 ಕಳೆ 6ನೇ 5. ಇಲ್ಲಿ 1ರ ಛೇದ ಹೊಂದಿರೋದರಿಂದ ಅದನ್ನು ಸಮಾನ ಛೇದ ಕಳೆಯುವಾಗ ಮಾಡುವುದು ಗೊತ್ತಿದೆ ನಿಮಗೆ. ಹಾಗೆ ಮಾಡಿದಾಗ P ಆಫ್ A ಡ್ಯಾಶ್ ಸಮ 6 ಮೈನಸ್ 5 ಭಾಗಿಸು 6 ಆಗುತ್ತದೆ. ಇಲ್ಲಿ 1 ಇದ್ದದ್ದು ಛೇದ 6ರಿಂದ ಗುಣಿಸಿದಾಗ ಅಂಶ ಕೂಡ 6ರಿಂದ ಗುಣಿಸಿದಾಗ 6 ಬರುತ್ತೆ. 6 ಕಳೆ 5. P ಆಫ್ A ಡ್ಯಾಶ್ ಸಮ 6ನೇ 1. ಆದುದರಿಂದ ನಮ್ಮ ಉತ್ತರ D 6ನೇ 1. ಮುಂದಿನ ಪ್ರಶ್ನೆ ಸಂಖ್ಯೆ 4. ದತ್ತಪೈ ನಕ್ಷೆ. ಇಲ್ಲಿ ಕೊಟ್ಟಿರುವಂತಹ ನಕ್ಷೆ ಇವು ಒಂದು ಸ್ಥಳದ ವಾರ್ಷಿಕ ವ್ಯವಸಾಯದ ಇಳುವರಿಯನ್ನು ತೋರಿಸುತ್ತದೆ. ಒಟ್ಟು ಫಸಲು 8100 ಟನ್ನುಗಳಷ್ಟಿದ್ದರೆ ರಾಗಿ ಇಳುವರಿಯು ಟನ್ನುಗಳಲ್ಲಿ ಎಷ್ಟು? ರಾಗಿ ಇಳುವರಿ ಒಟ್ಟು ಇಲ್ಲಿ 360 ಡಿಗ್ರಿಯಲ್ಲಿ ರಾಗಿಯು 100 ಡಿಗ್ರಿಯನ್ನು ಪ್ರತಿನಿಧಿಸುತ್ತದೆ. 360ರಲ್ಲಿ 100 ಆದರೆ 8100ರಲ್ಲಿ ಎಷ್ಟು ಎಂದು ನಾವು ಈ ರೀತಿ ಬರೆಯುತ್ತೇವೆ. ಇದನ್ನು ಸಂಕ್ಷಿಪ್ತ ಮಾಡಿದಾಗ ರಾಗಿ ಇಳುವರಿ 2250 ಬರುತ್ತದೆ. ಆದ್ದರಿಂದ ನಮ್ಮ ಉತ್ತರ B ಸಮ 2250. ಮುಂದಿನ ಪ್ರಶ್ನೆ ಸಂಖ್ಯೆ 5. ಈ ಕೆಳಗಿನವುಗಳಲ್ಲಿ ಯಾವುದು x ವರ್ಗ ಪ್ಲಸ್ 4x ಪ್ಲಸ್ 4 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ? ಕೊಟ್ಟಿರುವ ಬಹುಪದೋಕ್ತಿ x ವರ್ಗ ಪ್ಲಸ್ 4x ಪ್ಲಸ್ 4. ಇದನ್ನು ಅಪವರ್ತಿಸಿದಾಗ x ಪ್ಲಸ್ 2 ಬರುತ್ತದೆ. ಈಗ x ಪ್ಲಸ್ 2 0ಗೆ ನಾವು ಸಮೀಕರಿಸಿದಾಗ xನ ಬೆಲೆ -2 ಆಗ್ತದೆ. xನ ಬೆಲೆ -2 ಹಾಕಿದಾಗ x ವರ್ಗ ಪ್ಲಸ್ 4x ಪ್ಲಸ್ 4 ಸಮ 0 ಆಗ್ತದೆ. ಆದ್ದರಿಂದ ಈ ಬಹುಪದೋಕ್ತಿಯ ಶೂನ್ಯತೆಯು x ಸಮ -2 ಆಗಿರುತ್ತದೆ. ನಮ್ಮ ಉತ್ತರ C -2. ಮುಂದಿನ ಪ್ರಶ್ನೆ ಸಂಖ್ಯೆ 6. ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಇದರ ಬೆಲೆ. ನಮ್ಗೆ ಗೊತ್ತಿರುವಂತೆ ಟ್ಯಾನ್ 60 ಡಿಗ್ರಿ ಸಮ ವರ್ಗಮೂಲ 3. ಆದುದರಿಂದ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಸಮ ವರ್ಗಮೂಲ 3ರ ವರ್ಗ. ಆದುದರಿಂದ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಸಮ ವರ್ಗಮೂಲ 3ರ ವರ್ಗ. ಯಾವುದೇ ಸಂಖ್ಯೆಯ ವರ್ಗಮೂಲದ ವರ್ಗವು ಅದೇ ಸಂಖ್ಯೆ ಆಗಿರುತ್ತದೆ. ಆದ್ದರಿಂದ ನಮ್ಮ ಉತ್ತರ D ಸಮ 3.
ಮುಂದಿನ ಪ್ರಶ್ನೆ ಸಂಖ್ಯೆ 7. 2, 3 ಮತ್ತು 6, 6 ಬಿಂದುಗಳ ನಡುವಿನ ದೂರ. ಇಲ್ಲಿ ನಮಗೆ ದೂರ ಕಂಡುಹಿಡಿಯುವ ಸೂತ್ರ ವರ್ಗಮೂಲ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇಲ್ಲಿ ನಮಗೆ x2, x1, y2, y1ನ ಬೆಲೆಗಳು ಬೇಕು. x1, y1, x2, y2 ಮೊದಲ ಬಿಂದುವನ್ನು ನಿರ್ದೇಶಾಂಕವನ್ನು ನಾವು x1, y1 ತೆಗೆದುಕೊಳ್ತೇವೆ, ಅದು 2 ಮತ್ತು 3. ಎರಡನೇ ಬಿಂದುವಿನ ನಿರ್ದೇಶಾಂಕಗಳು 6 ಮತ್ತು 6 x2, y2 ಅಂತ ತೆಗೆದುಕೊಳ್ತೀವಿ. ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ಆದೇಶಿಸಿದಾಗ x2 ಅಂದರೆ 6 ಮೈನಸ್ x1 ಅಂದರೆ 2, 6 ಮೈನಸ್ 2ರ ವರ್ಗ ಪ್ಲಸ್ y2 ಅಂದರೆ 6 ಮೈನಸ್ y1 ಅಂದರೆ 3, 6 ಮೈನಸ್ 3ರ ವರ್ಗ. 6ರಿಂದ 2 ಕಳೆದರೆ 4, 4ರ ವರ್ಗ ಪ್ಲಸ್ 6ರಿಂದ 3 ಕಳೆದರೆ 3, 3ರ ವರ್ಗ ಸಮ ದೂರ ಸಮ ವರ್ಗಮೂಲ 16 ಪ್ಲಸ್ 9 ಸಮ ವರ್ಗಮೂಲ 25, 25ರ ವರ್ಗಮೂಲ 5. ಆದ್ದರಿಂದ ನಮ್ಮ ಉತ್ತರ ಎ 5 ಮಾನಗಳು. ಮುಂದಿನ ಪ್ರಶ್ನೆ ಹಾಗೂ ಈ ಭಾಗದ ಕೊನೆಯ ಪ್ರಶ್ನೆ ಸಂಖ್ಯೆ 8. 3, -2 ಮತ್ತು 4, 5 ಬಿಂದುಗಳನ್ನು ಸೇರಿಸುವ ರೇಖೆಯ ಇಳಿಜಾರು. ಬಿಂದುಗಳನ್ನು ಕೊಟ್ಟಾಗ ಇಳಿಜಾರು ಕಂಡುಹಿಡಿಯುವ ಸೂತ್ರ y2 ಮೈನಸ್ y1 ಭಾಗಿಸು x2 ಮೈನಸ್ x1. x1, y1, x2, y2 ಬರೆದಾಗ ಮೊದಲ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು x1, y1 ತೆಗೆದುಕೊಳ್ತೇವೆ 3 ಮತ್ತು -2. ಎರಡನೇ ಬಿಂದುವಿನ ನಿರ್ದೇಶಾಂಕ 4, 5 ಇದನ್ನು x2, y2 ತೆಗೆದುಕೊಳ್ತೇವೆ. ಆದೇಶಿಸಿದಾಗ y2 ಅಂದರೆ 5, y1 ಅಂದರೆ -2, x2 ಅಂದರೆ 4, x1 ಅಂದರೆ 3. 5 ಕಳೆ -5 ಮೈನಸ್ ಆಫ್ 2 ಆಗುತ್ತೆ, 4 ಮೈನಸ್ 3 ಸಮ ಮೈನಸ್ ಇರೋದ್ರಿಂದ ಅದು ಪ್ಲಸ್ 2 ಆಗುತ್ತೆ. 5 ಪ್ಲಸ್ 2 ಭಾಗಿಸು 1 ಸಮ 7 ಭಾಗಿಸು 1 ಅಂದರೆ ಇಳಿಜಾರು 7. ನಮ್ಮ ಉತ್ತರ ಸಿ ಸಮ 7. ಇಲ್ಲಿಗೆ ಈ ವಿಡಿಯೋ ಭಾಗವನ್ನು ಮುಗಿಸೋಣ. ಧನ್ಯವಾದಗಳು.